ಚುಚ್ಚಲೇಬೇಕು. ಚುಚ್ಚಲಿ ಅಂತಾನೆ ಅಲ್ಲಿ ಹಿಡ್ಕೊಂಡು ನಿಂತಿರೋದು. ಈಗ ನೀನು ಏನಾದರೂ ಹೆಚ್ಚು ಕಮ್ಮಿ ಕೆಮ್ಮಿಡಿದ್ರೆ ಸೀದಾ ಗಂಟ್ಲಾಗ ಚುಚ್ಚುತ್ತೆ. ಸತ್ಯ ಹೇಳಿದ್ರೆ ಉಳ್ಕೊಂತೀವಿ. ಏನ್ ಸತ್ಯ ಅದು? ಅಲ್ಲ, ನನ್ನ ಮಗಳನ್ನ ಮುಂದಿಟ್ಕೊಂಡು ಆಟ ಆಡಕತ್ತೀಯಲ್ಲ ನೀನು ಮೊದಲೇ ನೀನು ಗಾಳಿ ನಿನಗ ಎಷ್ಟಿದೈತಿ. ನಾವು ಮನುಷ್ಯರು ನಮ್ಗೆ ಎಷ್ಟು ಇರಂಗಿಲ್ಲ. ತಡಿ, ಅಪ್ಪ ಯಾವ್ದಾರ ಒಂದು ದೊಡ್ಡ ಮಂತ್ರವಾದಿನ ಕರ್ಕೊಂಡ್ಬರ್ತಂತ ಹೇಳ. ನೋಡು, ನನ್ನ ಮಗಳನ್ನ ಬಟ್ಟಿ ಚಲೋ ಆತ. ಇಲ್ಲ ಅಂದ್ರೆ ಮತ್ತೆ ನೀನು ಏನು ಗತಿ ಕಾಣಿಸ್ತಾನ ಮಂತ್ರವಾದಿ ನೋಡು ಮತ್ತೆ. ಅಯ್ಯೋ ದೇವ್ರೆ, ನಿನ್ನೆ ಒಬ್ಬ ಮಂತ್ರವಾದಿ ಓಡೋಗಿದ್ದು ನೆನಪಿಲ್ಲ ಅನ್ಸುತ್ತೆ ಪಾಪ. ಇನ್ನೊಬ್ಬತನ ಕರ್ಕೊಂಡ್ಬರ್ತೀಯ. ಆತನ ಜೊತೆಗೆ ನಿನ್ನೂ ಓಡಿಸಿ ಕಳಿಸ್ತೀನಿ. ಹೆಚ್ಚು ಕಮ್ಮಿ ಕೆಮ್ಮೆಡಂಗಿಲ್ಲ. ಇವಾಗ ನಾ ಹೇಳಿದ್ದು ಸತ್ಯ ಒಪ್ಕೊಂಡು ಏನಂತ ಹೇಳಿದಿ ಚಲೋ ಆತ. ಯವ್ವ ನನ್ನ ಮಗಳು ಬೇಕಾ ಬೇಡ? ಯಾಡ್ರ ನಿರ್ಧಾರ ಮಾಡು. ನಾನಿಲ್ಲ ತಂತ್ರದಾಗ ನಿಂತೀನಿ, ಗಾಳಿ ಆಯ್ತು ಎಲ್ಲಾಡಕತ್ತೀನಿ. ಯಾವಾಗ ಬಂದ ಕುತ್ತಿಗೆಗೆ ಆ ಚಾಕು ನನಗೆ ಚುಚ್ಚುತ್ತೋ, ಇಲ್ಲ ನಾನು ಹೋಗ ಆ ಚಾಕಕ್ಕೆ ಕುತ್ತಿಗೆ ಚುಚ್ಕೊಂತೀನೋ ಗೊತ್ತಿಲ್ಲ. ಏನಂತ ಹೇಳ್ಬಿಡು. ಅದು ನನ್ನ ಮಗಳು ಸಂಕಟ ನೋಡಕ್ಕಾಗಲ್ತ. ಏನ್ ಸತ್ಯ? ಅದೇನ್ ಸತ್ಯ? ಏನ ನನ್ನ ಗಂಡ, ನನ್ನಷ್ಟು ಪ್ರೀತಿ ಮಾಡೋ ಗಂಡ ಇದ್ದಕ್ಕಿದ್ದಂಗೆ ಇಕ್ಕಿನ ಹೆಂಗೆ ಮದುವೆ ಮಾಡ್ಕೊಂಡ? ಇದ್ದಕ್ಕಿದ್ದಂಗೆ ಇಕ್ಕಿ ಮ್ಯಾಗ ಪ್ರೀತಿ ಹೆಂಗೆ ಬಂತು? ನನ್ನ ಒಂದು ಕ್ಷಣನೂ ನೆನೆಸಲ್ಲ ಅಂದ್ರೆ ಇದ್ರೊಳಗೆ ನಿಮ್ದು ಏನೈತಿ? ಸತ್ಯ ಹೇಳ್ರಿ, ಇಲ್ಲ ಅಂದ್ರೆ ರಕ್ತ ಕಾಯಿಸಾಯ್ತರಿ. ಹಂಗೇನು ಮಾಡ್ಬೇಡ. ಏನು ಮಾಡ್ಬಾರ್ದಂದ್ರೆ ಸತ್ಯ ಹೇಳು. ಸತ್ಯ ಹೇಳಕನ್ನಕ ನಾನು ಏನಾರು ಮಾಡಿದ್ರಲ್ಲ ಹೇಳಕ. ಏನೂ ಮಾಡಿಲ್ಲ. ಅದಕ್ಕೆ ನನ್ನ ಮಗಳ ಮ್ಯಾಗ ಪ್ರೀತಿ ಕೆರಡ್ತೈತಿ. ನಿನ್ನ ಏನೋ ಸುಮ್ಮನೆ ಬೇಕು ಬೇಡ ಮಾಡ್ಕೊಂಬಂದಿದ್ದ ಅನ್ಸತ್ತೆ. ನನ್ನ ಮಗಳಿಗೆ ಆಮೇಲೆ ನಿಲ್ಲ ಅದಲ್ಲ, ಅವಾಗ ಅತ್ತ ನಿನ್ನ ಮ್ಯಾಗಿನ ಮೋಹ ಎಲ್ಲ ಹೋತಲ್ಲ. ಅದಕ್ಕೆ ನನ್ನ ಮಗಳು ಇಷ್ಟಪಟ್ಟು ಮಾಡ್ಕೊಳಣ. ನಾ ಏನು ಮಾಡೋಕ್ಕಾಗತ್ತ? ಎಲ್ಲ ಆತಂದೆ. ಸರಿ, ಹಂಗಾದ್ರೆ ರಕ್ತಕಾರಿ ಸಾಯೋದಂತೂ ಗ್ಯಾರಂಟಿ ಆತಂಗಿದ್ರೆ. ಯಾಕಂದ್ರೆ ಸುಳ್ಳು ಹೇಳಿದ ತಕ್ಷಣ ರಕ್ತಕಾರಿ ಸಾಯಬೇಕು ಅಂತ ನಾನೇ ನಿರ್ಧಾರ ಮಾಡೀನಿ. ಈಗ ಹಂಗಿದ್ರೆ ರಕ್ತಕಾರಿ ಸಾಯ್ತಿ. ಹಂಗಿದ್ರೆ ಸಡನ್ನಾಗಿ ಈಗ ನಿನಗೇನೋ ನಾನು ಓದಿಸ್ಬೇಕಂದ್ರೆ ಪಟ್ಟಂತ ಸತ್ಯ ಒಪ್ಕೊಂಡ್ಬಿಡು. ಯವ್ವ ಬ್ಯಾಡ್ಬೇ, ನಿನಗೇನಾರ ಆದಿತ್ತು ಏನಾರ ಹಾಡ್ಬೇ, ಇಲ್ಲಾಂದ್ರೆ ಇಬ್ರು ಉಳಿಯಂಗಿಲ್ಬೇ. ಇಲ್ಲ ನನ್ನ ಮಗಳು ನನಗೆ ಏನು ಮಾಡ್ಬೇಡ. ಸತ್ಯ ಹೇಳ್ತೀನಿ. ಅದೇನಂದ್ರೆ ನಾನು ನಮ್ಮ ತಮ್ಮ ನಿನ್ನ ಬಿಟ್ಟು ನನ್ನ ಮಗಳ ಮದುವೆ ಆಗಲ್ಲ ಅಂತೇಳಿ ಆತಗ ಮಟ ಮಡಿ ಮಾಡಿಸಿದ್ದೆ. ಊಟ ಮಾಡೋದ್ರ ತಿನ್ನಿಸಿದ್ದೆ. ಅದನ್ನು ತಿಂದ ಮೇಲಿಂದ ನನ್ನ ತಮ್ಮ ನಿನ್ನ ನೆನಪು ಬಿಟ್ಬಿಟ್ಟ. ನಿನ್ನ ನೆನಪು ಹಾರಿ ಈಗ ನನ್ನ ಮಗಳ ಮೋಹಕ್ಕೊಳಗಾಗಿ ನನ್ನ ಮಗಳನ್ನ ಪ್ರೀತಿ ಮಾಡತ್ತಾನ. ನನ್ನ ಮಗಳನ್ನ ಜೀವ ಅಂತ ತಿಳ್ಕೊಂಡು ನನ್ನ ಹಂಗೆ ಮಾಡಿ ನಿನ್ನ ಮರೆಸ್ಬಿಟ್ಟೇನೆ. ಕರೆವು ಮೋಹಿನಿ, ಈಗ ಹೇಳಿದ್ಲಲ್ಲ ನಮ್ಮ ಸತ್ಯನ. ನನ್ನ ಇಳಿಸಿ ಕೆಳಗ, ನನ್ನ ಇಳಿಸಿ ಏನು ಮಾಡಬೇಡ. ಅಕ್ಕ, ಅಯ್ಯೋ ದೇವ್ರೆ, ನಮ್ಮ ತಮ್ಮ ಎಲ್ಲ ನಾ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ನಾ. ಅಕ್ಕ, ನೀ ಹೇಳಿದ್ದಿಲ್ಲ ನಿಜ ಹೌದಿಲ್ಲ? ನನಗೆ ಅನ್ನಿಸ್ತಿತ್ತು, ನನಗೆಲ್ಲೋ ಒಂದು ಕಡೆ ಮುಳಿಯಾಗ ಅನ್ನಿಸ್ತಿತ್ತು. ನಾನೇನೋ ತಪ್ಪು ಮಾಡಕತ್ತೀನಿ, ಏನೋ ತಪ್ಪು ಮಾಡೀನಿ, ಏನೋ ನಾನು ಅನ್ಕೊಂಡಂಗೆ ಏನೋ ನಡೆಯಕತ್ತಿಲ್ಲ, ಏನೋ ನಡೆಯಕತ್ತೈತಿ, ನನಗೆ ಏನಾಗಕತ್ತೈತೆ ಅಂತಲೇ ಗೊತ್ತಾಗ್ತಿದ್ದಿಲ್ಲ. ಇವಾಗೆಲ್ಲ ಇವಾಗ ನನ್ನ ತಲೆ ತಿಳಿದೋತು. ನಿಜ, ನನ್ನ ಏನು ತಿನ್ಬಿಟ್ಟು ನಾನು ಈಕಿನ ಹೆಂಗೆ ಮದುವೆ ಮಾಡ್ಕೊಂಡು ಜೀವನ ಮಾಡಿ ನನಗೆ ಕೊಟ್ಟಾಗ. ಅಯ್ಯೋ ದೇವ್ರೆ, ನನ್ನ ಮೋಹಿನಿ ನೀನು ಇಲ್ಲೋದಿಯಾ? ನೀನಿಲ್ಲ ಅಂತಂದು ನಾನು ಎಷ್ಟು ಚಿಂತೆ ಮಾಡಿದ್ನಲ್ಲ ನಾನು. ಅದು ಹಂಗಲ್ಲಪ್ಪ. ಸಾಕು ಸುಮ್ಮನಿರಕ್ಕ, ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ ನೀನು. ಮೋಹಿನಿ ಅಕ್ಕ ನೀ ಹೇಳಿದ ಸತ್ಯ ಆತಕ್ಕ. ಅಕ್ಕ ನೀನಂದಂಗ ನನ್ನ ಗಂಡನ ಏನೂ ತಪ್ಪಿಲ್ಲ. ನನ್ನ ಗಂಡ ನಿರಪರಾಧಿ ಇದನ. ನಾನು ತಿಳಿಲಾರ್ದಂಗ ನನ್ನ ಗಂಡಗೆ ನಾನು ಶಿಕ್ಷೆ ಕೊಟ್ಬಿಟ್ಟೆ. ನಿಜ ಅಕ್ಕ, ನೀನು ಹೇಳಿದ್ಮೇಲೆ ನನಗೆ ಅಪರಾಧ ನನ್ನ ಗಂಡನ ಐತೆ ಇಲ್ಲ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ಮ್ಯಾಗ ತಲೆ ಗೊತ್ತಾಗಿತ್ತು. ಇಲ್ಲಾಂದ್ರೆ ನನ್ನ ಗಂಡಗೆ ನಾನು ಸುಮ್ಮನೆ ಆಸ್ತಿ ಹಿಂಸೆ ಕೊಡ್ತಿದ್ನಕ್ಕ. ಆತ್ಬಿಡವ ಮೋಹಿನಿ, ಈಗ ನಿನ್ನ ಗಂಡನ ತಪ್ಪೇನಿಲ್ಲ ಅಂತ ಆತಲ್ಲ. ಈಗಾದ್ರೆ ನಿನ್ನ ಆತ್ಮಕ್ಕೆ ತೃಪ್ತಿ ಪಟ್ಕೊಂಡು ಇಲ್ಲಿಂದ ಹೋಗ್ಬಿಡವ. ಯಾರಿಗೂ ಹಿಂಸೆ ಕೊಡಬೇಡ. ಸಾಕು. ಇಲ್ಲೇ ಕುಂತಿಲ್ಲ, ಎದ್ದು ಬರಲಿ. ಎದ್ದು ಬಾ. ಈಗ ಅಳಕತ್ತಳ. ಆಮೇಲೆ ಸಿಟ್ಟಿಗೊಂದು ನಮ್ಮನ್ನು ಏನಾರು ಮಾಡಿದ್ರು ಮೊದಲಕ್ಕೆ ಕಣ್ಣು ಮುಂದೆ ಇರೋದು ಬಿಟ್ಟು ಎಲ್ಲರ ದೂರ ಅಡಿಕೊಳ್ಳೋಣ. ಎದ್ದು ಬಾ. ಇಲ್ಲ ನನ್ನ ಈ ಸ್ಥಿತಿ ತಂದವ್ರನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇವ್ರನ್ನ ಎಲ್ಲೋದ್ರು ಹೋಗ್ತೀರಿ? ನನ್ನ ಕೈಲಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಮೋಹಿನಿ, ನಿನ್ನ ಕಳ್ಕೊಂಡು ನನ್ನ ಜೀವನನೇ ಏನೇ ಇಲ್ಲ. ನೀನಂತೂ ಬಂದಲ್ಲ, ಅಷ್ಟು ಸಾಕು. ಇನ್ನು ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಮೋಹಿನಿ. ನನಗೂ ಅದ ಆಸೆ ರೀ. ನಿಮ್ಮನ್ನು ಬಿಟ್ಟು ನನಗೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ. ಆದ್ರೆ ನಿಮ್ಮ ಜೊತೆ ನಾನು ಇರೋಕ್ಕಾಗಲ್ಲ. ಹಾಗಾದ್ರೆ ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ. ನಿನ್ನ ಬಿಟ್ಟು ನನಗಿರೋಕ್ಕಾಗಲ್ಲ, ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ. ಹುಚ್ಚ, ಏನು ಮಾತು ಅಂತ ಮಾತಾಡ್ತಿ? ಅಲ್ಲ, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ನಿನ್ಗೆ ಇನ್ನ ದೇವರು ಐತಿ. ಹಂಗೆ ಸುಮ್ಕೆ ಹಂಗೆ ಮಾತಾಡಬಾರ್ದು. ಇಲ್ಲೋಡು, ಸಮಾಧಾನ ಮಾಡ್ಕೋರಿಬ್ರು. ಈಗ ಆಕೆ ಏನೇ ಬರ್ದಾಗ ಇಷ್ಟೇ ದಿವಸ ಇರ್ಬೇಕನ್ನೋದಿತ್ತು, ಹಂಗಾಗೈತಿ. ಈಗಾಗಲೇ ನಿನಗೆ ಇನ್ನೊಂದು ಮದುವೆನೂ ಆಗೈತಿ. ಅದು ತಪ್ಪೋ ಸರಿನೋ ಹೆಂಗೋ ಒಂದು ಆಗೈತಿ. ಆದ್ರೆ ಮುಂದೆ ಜೀವನ ಐತಪ್ಪ. ಹಂಗೆ ಮಾತಾಡೋದು ನನಗೆ ಹೇಳಬಾರ್ದು. ಆದರೆ ನಿನಗೆ ಹೇಳ್ತೀನಿ, ಮನಸ್ಸಿನೂ ಆದರೂ ಚಿಂತಿಲ್ಲ. ಆಕೆ ಪಾಡಿ ಆಕಿನ ಬಿಟ್ಬಿಡು. ಆಕೆ ಇಲ್ಲಿ ಇರೋಕ್ಕಾಗಲ್ಲ, ಕಳಿಸ್ಬಿಡು ಆಕಿನ. ನೀನು ಈಗ ತುಂಗಾನ್ ಕೊಟ್ಟಾಗ ಚೆಂದಾಗಿರಿ ಇನ್ಮೇಲೆ. ಅದು ಹೆಂಗಾಗತ್ತಕ್ಕ? ನಾನು ಯಾರನ್ನೂ ಬಿಡಲ್ಲ.
ನಾನು ಯಾರ್ಯಾರನ್ನೂ ಬಿಡಲ್ಲ. ನಾನು ಎಲ್ಲರನ್ನೂ ಸಿಟ್ಟು ತಿರ್ಸ್ಕೋತೀನಿ ನಾನು. ಬೇಡ ಮೋಹಿನಿ, ನಾ ಹೇಳೋದು ಅರ್ಥ ಮಾಡ್ಕೊ. ಇದರಿಂದ ನಿನಗಾಗಲಿ ಅವ್ರಿಗಾಗಲಿ ಯಾವುದೇ ಥರ ಇದಿಲ್ಲ. ಸುಮ್ಮನೆ ಅನಾಸ್ತೆ ಒಂದಿಷ್ಟು ಜೀವ ಕಳೀತಿದ್ದಿ. ನಿನ್ನ ಸಿಟ್ಟು ನನಗೆ ಅರ್ಥ ಆಗುತ್ತೆ, ಆದರೆ ಒಂದು ಜೀವ ತಗೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಅದಕ್ಕೆ ಅವ್ರು ಮಾಡ್ಯಾರಂತ ನೀನು ಮಾಡಬೇಡ. ನಿನಗೊಂದು ಮುಂದೆ ಒಳ್ಳೆಯ ಜನ್ಮ ಸಿಗುತ್ತೆ. ಅದನ್ನು ಮತ್ತೆ ಇನ್ನೊಂಚೂರು ಪಾಪದ ಕೆಲಸ ಮಾಡಿಕೊಂಡು ಅದನ್ನು ಕೆಡಿಸ್ಕೋಬೇಡ. ಮೋಹಿನಿ ಏನಾಯ್ತು ಅವತ್ತು? ಯಾಕೆ ನೀನು ಅಲ್ಲಿ ಹೋದಿ ನೀರಂತಲೇ? ಯಾಕೆ ಅಲ್ಲಿ ಬಿದ್ದಿ? ನನ್ನ ಬಿಟ್ಟು ಯಾಕೆ ಹೋದಿ? ನಾನು ಯಾಕೆ ಹೋದ್ನೆ? ನಾನು ಹೋಗಿಲ್ಲ ರೀ. ಅದಕ್ಕೆಲ್ಲ ಉತ್ತರ ಅವರೇ ಕೊಡಬೇಕು. ಬರ್ರಿ, ಅವ್ರೆಲ್ಲರೂ ಕರ್ಕೊಂಡು ಹೋಗ್ತೀನಿ ಬರ್ರಿ. ಮೋಹಿನಿ ಅತ್ತಿಗೆಮ್ಮ, ಮೋಹಿನಿ ನಾ ಹೀಗಿದ್ಲಲ್ರಿ, ಎಲ್ಲಿ ಹೋದ್ಲು? ಶಶಾಂಕ, ನಾ ಒಂದು ಮಾತು ಹೇಳ್ತೀನಿ, ಈಗ ಅದನ್ನು ಬಿಟ್ಬಿಡು. ಆಗ ಹೋಗಿದ್ದನ್ನು ನೆನ್ಪು ಮಾಡ್ಕೊಂಡು ವಾಪಸ್ ಈಗ ಅದು ಕೊಟ್ಟ ನೀನು ಜೀವನ ಮಾಡೋಕೆ ಆಗಂಗಿಲ್ಲ. ಅದನ್ನು ಬಿಟ್ಬಿಡು. ವಾಸ್ತವನ ಅರ್ಥ ಮಾಡ್ಕೋ. ಈಗಾಗಲೇ ನಿನಗೆ ಹೋಗ್ಬೇಕು ಏಂತಿದಲ್ಲ, ಆಗ ಹೋಗಿದ್ದನ್ನು ನೀನು ನೆನಪು ಮಾಡ್ಕೊಂಡು ಮತ್ತೆ ವಾಪಸ್ ನೀ ಆ ಇದಕ್ಕೆ ಹಿಂದಾಗಿದ್ದಲ್ಲ, ಅದ್ರಂಗೆ ಆಗ್ಬೇಡ. ಈಗ ಅಕ್ಕಿ ಮೋಹಿನಿ ಬೆಳೆ ಕರೆಯಕ್ಕೆ ಬಂತಲ್ಲ, ಅದಕ್ಕೆ ಹೋದ್ಲು ಅನ್ಸುತ್ತೆ. ಬೇಡಪ್ಪ, ಬಿಟ್ಬಿಡು. ಹಾಂ, ಹೋದ್ಲ ನನ್ನ ಮೋಹಿನಿ. ಅಂದರೆ ರಾತ್ರಿ ಎಷ್ಟು ಬರ್ತಾಳ? ಹಗಲಿ ಹೋಗ್ಬಿಡ್ತಾಳ? ಅಯ್ಯೋ ದೇವ್ರೆ, ಇನ್ನೂ ನಾನು ಅಕ್ಕಿ ಕೂಟ ಮಾತಾಡಬೇಕಿತ್ತು. ಆಕೆ ಸಾವಿಗೆ ಕಾರಣ ಏನಂತ ಕೇಳಬೇಕಾಗಿತ್ತು. ನನಗೆ ಅಕ್ಕಿ ಬಿಟ್ಟಿರೋಕ್ಕಾಗಲ್ಲ, ಅಕ್ಕಿ ಜೊತೆಗೆ ಇರಬೇಕಾಗಿತ್ತು. ಇಲ್ಲ, ನಾನು ಅಕ್ಕಿ ಕೂಟ ಹೋಗ್ತಿದ್ದೆ. ಆದ್ರೆ ನಾನು ಬಿಟ್ಟು ಹೋದ್ಲ. ಲಕ್ಷ್ಮಿ, ಶಶಾಂಕ, ಯಾಕಪ್ಪ ಯಾಕಳಕತ್ತಿ? ಇದ್ರೇನು? ಅಲ್ಲ, ಬಾಜುಕ ನಾನು ಅವಾಗ ಎದ್ದು ನೋಡಿದಾಗ ಇದ್ದಿದ್ದೇ ಇಲ್ಲಪ್ಪ. ಯಾಕ? ಆಮೇಲೆ ಈತ ಕಳಕತ್ತಾನ, ಏನಾಯ್ತು ಶಶಾಂಕ? ಅಣ್ಣ, ಮೋಹಿನಿ ಅಣ್ಣ. ಶಶಾಂಕ, ನೋಡಪ್ಪ, ನಾ ಹೇಳೋ ಮಾತು ನಿಂಗೆ ಅರ್ಥ ಆಗುತ್ತಿಲ್ಲ. ಹೋಗು, ಒಂದು ಸ್ವಲ್ಪ ಹೊತ್ತು ಮಕ್ಕಳು ಹೋಗಂದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹೋಗು, ನಾ ಎಲ್ಲ ನಿಮ್ಮ ಅಣ್ಣ ಕೂಟ ಮಾತಾಡ್ತೀನಿ, ಹೋಗು. ಲಕ್ಷ್ಮಿ, ಏನಾಯ್ತು? ಯಾಕಳಕತ್ತಿದ್ದ? ಏನು ರಾತ್ರಿ ಎಲ್ಲ ನೀನಿದ್ದಿಲ್ಲ, ಏನು ನಡೆಯಕತ್ತೈತಿ? ಅಲ್ಲ, ಅದ್ರಾಗ ಶಶಾಂಕನ್ ಏನು ತಗೋಬೇಕಿ? ರಾತ್ರಿ ಆಗತ್ಲೆ ಒಂಥರ ಯಾರಿಗೇನಾಗುತ್ತೋ ಏನಂತ ಭಯ, ಹಂಗ ಒಂಥರ ಜೀವ ಸತ್ ಬದುಕಕತ್ತೈತಿ. ಈಗ ಅವ್ನು ಬೇರೆ ಹೇಳಕತ್ತಾನ, ನೀನು ಬೇರೆ ಹಿಂಗ. ಏನಾಯ್ತು? ಏನಾತಂದ್ರೆ ಮೋಹಿನಿ ಸಾವಿಗೆ ಕಾರಣ ಏನಂತ ನನಗೆ ಗೊತ್ತಾಯ್ತು. ಸಾವಿಗೆ ಕಾರಣ ಏನಂತ ಗೊತ್ತಾತ? ಹೆಂಗ? ಏನಾಯ್ತು? ಎದ್ರ ಸಲ ಸತ್ಲು? ಅದನ್ನ ಆಕಿನೇ ಹೇಳಿದ್ಲು. ಹೌದಾ? ಯಾವಾಗ ಹೇಳಿದ್ಲು? ಅಲ್ಲ, ಮತ್ತೆ ಯಾಕೆ ಎಲ್ಲರನ್ನೂ ಇಷ್ಟು ಹಿಂಸೆ ಕೊಡಕತ್ತಾಳಂತ ಅದನ್ನ ಕೇಳ್ಬೇಕಿಲ್ಲ? ಆಕಿಗೆ ಸಿಟ್ಟೈತಿ, ಆ ಸಿಟ್ಟು ತಿರಿಸ್ಕೊಳಕತ್ತಾಳ. ಆಕೆ ಅದಕ್ಕೆ ಅವ್ರಿಗೆಲ್ಲರಿಗೂ ಹಿಂಸೆ ಕೊಡಕತ್ತಾಳ. ಅಲ್ಲ, ಸಾವಿ ಕಾರಣ ಏನಂತ ಗೊತ್ತು ಅಂತ ಇವ್ರಿಗೆಲ್ಲ ಯಾಕೆ ಹಿಂಸೆ ಕೊಡ್ತಾರ ಅಂತ ಹೇಳುವಲ್ಲಿ ನೀನು ಒಂಥರ ವಿಚಿತ್ರ ಮಾತಾಡ್ತಿ. ಏನಾತಂತ ಪೂರ ಹೇಳ. ಅದು ನನಗೆ ನಿಮಗೂ ಏನಾರು ಮಾಡ್ತಾ ಅನ್ನೋ ಭಯ ಕಾಡಕತ್ತೈತ್ರಿ. ಅದಕ್ಕೆ ಅಲ್ಲೇ ಆಕಿ ಬಿದ್ದಿದ್ಲಲ್ಲ, ಅಲ್ಲಿ ಹೋಗಿ ನಾನು ಮೋಹಿನಿ ಕರೆದೆ, ಬಂದ್ಲು. ಚಂದಗಿನೇ ಮಾತಾಡಿದ್ಲು, ನಾನು ಚಂದ ಮಾತಾಡಿದೆ. ನಿಂದ ಕಾರಣ ಏನವ, ಯಾಕೆ ಹಿಂಗಾತು ಏನು ಅಂತೆಲ್ಲ ಕೇಳಿದೆ. ಅದಕ್ಕೆ ಏನು ಇದಕ್ಕೆಲ್ಲ ಕಾರಣ ಇವರ? ಅಯ್ಯೋ ಪಾಪಿಗಳ, ನನ್ನ ಅಕ್ಕ ಅಂತ ಹೇಳ್ಕೊಳಕ್ಕ, ನನ್ನ ತಂಗಿ ಅಂತ ಹೇಳ್ಕೊಳಕ್ ನನಗೆ ನಾಚಿ ಬರುತ್ತೆ. ಇಂಥ ಒಂದು ಹೊಲಸ್ತಿನ ಕೆಲಸ ಮಾಡಿದ್ರ ಅನಾಸ್ತೆ ಒಂದು ಜೀವಕ್ಕೊಂದು ಗಂಡ ಹೆಂಡತಿ ನಗಲಿಸ್ಬಿಟ್ರಲ್ಲ ಪಾಪಿಗಳು. ಅಯ್ಯೋ ದೇವ್ರಿ, ಆ ಮೋಹಿನಿ ಏನು ಮಾಡೋದು? ನಾನೇ ಇವ್ರನ್ನ ಕೊಂದು ಜೈಲಿಗೆ ಹೋಗ್ತೀನಿ ತಡಿ. ಅಲ್ಲ, ಅಕ್ಕಿದೊಂಥರ ಆದ್ರೆ ನಿಮ್ದು ಒಂಥರ ಆತಲ್ಲ. ಯಾರಿಗೂ ಅಂತ ಈ ಮನೆ ಸಂಭಾಳಿಸದ ನೀವೊಂಚೂರು ಸುಮ್ಮನೆ ರೀ. ಯಾರಿಗೂ ಗೊತ್ತಿಲ್ಲಿದ್ದು ಗೊತ್ತಿಲ್ದಂಗ ಇರ್ರಿ. ನಾನು ನಿಮ್ಮ ಮುಂದೆ ಹೇಳಿದ್ನಲ್ಲ, ಏನೋ ಇರ್ಲಿ ಬಿಡ ಅಂತ ಹೇಳಿದ್ದಕ್ಕೆ ನೀವೇನೋ ನಮ್ಮನ್ನ ಇದನ್ನ ಮಾಡತ್ತಾರಲ್ಲ. ಇದು ಯಾರಿಗೂ ಏನೋ ಗೊತ್ತಿಲ್ಲ. ಶಶಾಂಕ್ ಗೊತ್ತಾಗೈತಿ, ಆದ್ರೆ ಹಿಂಗಂತ ಗೊತ್ತಿಲ್ಲ. ಸತ್ತಿದ್ದು ಅಷ್ಟೇ ಗೊತ್ತು, ಆದ್ರೆ ಯಾರು ಕೊಂದರಂತ ಆತಗಿನ್ನ ಗೊತ್ತಿಲ್ಲ. ಸುಮ್ಮನೆ ರೀ. ಮತ್ತು ಅದು ಗೊತ್ತಾಗಬೇಕು, ಮತ್ತು ನೀವಂತಿರಲ್ಲ ಅದ್ರಂಗೆ ಅವನು ಮಾಡಬೇಕು. ಈಗ ಅಕ್ಕಿ ಮೋಹಿನಿ ಬೇರೆ ಅವ್ರ ಮೇಲೆ ಸಿಟ್ಟು ತೀರ್ಸ್ಕೋಬೇಕಂತ. ಏನಾಗುತ್ತೆ ಗೊತ್ತಿಲ್ಲ, ಯಾರಿಗೆ ಯಾವಾಗ ಹೆಂಗಾಗುತ್ತೋ ಗೊತ್ತಿಲ್ಲ. ಯಾರನ್ನೂ ಬಿಡಲ್ಲ ಮನೆಗಂತ ಆಕಿ ಅಂತಾಳ. ಯಾರಿಗೆ ಹೆಂಗೆ ಸಮಾಧಾನ ಮಾಡಬೇಕು ನನಗಂತೂ ತಿಳಿವಲ್ತು. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ.